ಡಯಾಬಿಟಿಸ್ ಬಗ್ಗೆ ಸರಳ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವಿಶ್ವದಾದ್ಯಂತ ಲಕ್ಷಾಂತರ ಜನರನ್ನು ಕಾಡುತ್ತಿರುವ ಒಂದು ಸಾಮಾನ್ಯ ಆರೋಗ್ಯ ಸಮಸ್ಯೆಯಾದ ಮಧುಮೇಹ ಡಯಾಬಿಟಿಸ್ ಬಗ್ಗೆ ತಿಳಿದುಕೊಳ್ಳೋಣ. ಮಧುಮೇಹ ಎಂದರೇನು? ನಾವು ತಿನ್ನುವ ಆಹಾರ ಜೀರ್ಣವಾದ ನಂತರ ಗ್ಲೂಕೋಸ್ ಎಂಬ ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತದೆ. ಈ ಗ್ಲೂಕೋಸ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ನಮ್ಮ ದೇಹದಲ್ಲಿರುವ ಪ್ಯಾನ್ಕ್ರಿಯಾಸ್ ಎಂಬ ಅಂಗವು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಇನ್ಸುಲಿನ್ ಗ್ಲೂಕೋಸ್ ಅನ್ನು ರಕ್ತದಿಂದ ದೇಹದ ಜೀವಕೋಶಗಳಿಗೆ ಕಳುಹಿಸಲು ಸಹಾಯ ಮಾಡುತ್ತದೆ. ಇನ್ಸುಲಿನ್ ಸರಿಯಾಗಿ ಉತ್ಪಾದನೆಯಾಗದಿದ್ದಾಗ ಅಥವಾ ದೇಹವು ಅದನ್ನು ಸರಿಯಾಗಿ ಬಳಸಿಕೊಳ್ಳದಿದ್ದಾಗ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇದನ್ನೇ ಮಧುಮೇಹ ಎಂದು ಕರೆಯುತ್ತಾರೆ. ಮಧುಮೇಹದ ವಿಧಗಳು. 1. ಟೈಪ್ 1 ಮಧುಮೇಹ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಕಂಡುಬರುತ್ತದೆ. ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ತುಂಬಾ ಕಡಿಮೆಯಾಗಿರುತ್ತದೆ. 2. ಟೈಪ್ 2 ಮಧುಮೇಹ. ಇದು ಅತ್ಯಂತ ಸಾಮಾನ್ಯವಾದ ಮಧುಮೇಹ. ಹೆಚ್ಚಾಗಿ ವಯಸ್ಕರಲ್ಲಿ ಕಂಡುಬರುತ್ತದೆ. ಅಧಿಕ ತೂಕ, ವ್ಯಾಯಾಮದ ಕೊರತೆ ಮತ್ತು ಅನಾರೋಗ್ಯಕರ ಜೀವನ ಶೈಲಿ ಪ್ರಮುಖ ಕಾರಣಗಳು. 3. ಗರ್ಭಾವಸ್ಥೆಯ ಮಧುಮೇಹ. ಕೆಲವು ಮಹಿಳೆಯರಿಗೆ ಗರ್ಭಾವಸ್ಥೆಯಲ್ಲಿ ಕಾಣಿಸಬಹುದು. ಮಧುಮೇಹದ ಲಕ್ಷಣಗಳು. 1. ಹೆಚ್ಚಾಗಿ ದಾಹವಾಗುವುದು. 2. ಆಗಾಗ ಮೂತ್ರ ವಿಸರ್ಜನೆ. 3. ಹೆಚ್ಚು ಹಸಿವು. 4. ತೂಕ ಕಡಿಮೆಯಾಗುವುದು. 5. ಬೇಗ ದಣಿವು. 6. ದೃಷ್ಟಿ ಮಸುಕಾಗುವುದು. 7. ಗಾಯಗಳು ನಿಧಾನವಾಗಿ ಗುಣವಾಗುವುದು. 8. ಕೈ ಮತ್ತು ಕಾಲುಗಳಲ್ಲಿ ಚುಮುಚುಮು ಅಥವಾ ಮರಗಟ್ಟುವಿಕೆ. ಕೆಲವರಿಗೆ ಯಾವುದೇ ಲಕ್ಷಣಗಳೇ ಕಾಣಿಸದೇ ಇರಬಹುದು. ಆದ್ದರಿಂದ ನಿಯಮಿತ ಪರೀಕ್ಷೆ ಬಹಳ ಮುಖ್ಯ. ಮಧುಮೇಹಕ್ಕೆ ಕಾರಣಗಳು. ಕುಟುಂಬದಲ್ಲಿ ಮಧುಮೇಹದ ಇತಿಹಾಸ. ಅಧಿಕ ತೂಕ. ದೈಹಿಕ ಚಟುವಟಿಕೆಯ ಕೊರತೆ. ಅತಿಯಾದ ಸಿಹಿ ಮತ್ತು ಸಂಸ್ಕರಿತ ಆಹಾರ ಸೇವನೆ. ಒತ್ತಡ. ವಯಸ್ಸು ಹೆಚ್ಚಾಗುವುದು. ಮಧುಮೇಹದ ಅಪಾಯಗಳು. ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸದಿದ್ದರೆ ಹೃದಯದ ಕಾಯಿಲೆಗಳು, ಪಾರ್ಶ್ವವಾಯು, ಸ್ಟ್ರೋಕ್, ಕಿಡ್ನಿ ಸಮಸ್ಯೆಗಳು, ಕಣ್ಣಿನ ದೃಷ್ಟಿಹಾನಿ, ನರಗಳ ಹಾನಿ, ಪಾದದ ಸಮಸ್ಯೆಗಳು ಉಂಟಾಗಬಹುದು. ಮಧುಮೇಹವನ್ನು ಹೇಗೆ ನಿಯಂತ್ರಿಸಬಹುದು? 1. ಆರೋಗ್ಯಕರ ಆಹಾರ. ಹಸಿರು ತರಕಾರಿಗಳು, ಧಾನ್ಯಗಳು, ಬೇಳೆಕಾಳುಗಳು, ಹಣ್ಣುಗಳು ಮಿತವಾಗಿ, ಕಡಿಮೆ ಎಣ್ಣೆ ಮತ್ತು ಕಡಿಮೆ ಸಕ್ಕರೆ. 2. ನಿಯಮಿತ ವ್ಯಾಯಾಮ. ದಿನಕ್ಕೆ ಕನಿಷ್ಠ 30 ನಿಮಿಷ ನಡೆಯಿರಿ. ಯೋಗ ಅಥವಾ ಸೈಕ್ಲಿಂಗ್ ಕೂಡ ಉತ್ತಮ. 3. ತೂಕ ನಿಯಂತ್ರಣ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ. 4. ಔಷಧಿ. ವೈದ್ಯರು ಸೂಚಿಸಿದ ಔಷಧಿ ಅಥವಾ ಇನ್ಸುಲಿನ್ ಅನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. 5. ನಿಯಮಿತ ಪರೀಕ್ಷೆ. ರಕ್ತದ ಸಕ್ಕರೆ ಮಟ್ಟವನ್ನು ಕಾಲಕಾಲಕ್ಕೆ ಪರೀಕ್ಷಿಸಿ. ಯಾವ ಆಹಾರಗಳನ್ನು ತಪ್ಪಿಸಬೇಕು? ಸಿಹಿ ಪದಾರ್ಥಗಳು, ತಂಪು ಪಾನೀಯಗಳು, ಕೇಕ್ ಮತ್ತು ಪೇಸ್ಟ್ರಿಗಳು, ಬಿಳಿ ಬ್ರೆಡ್, ಹೆಚ್ಚು ಎಣ್ಣೆಯಲ್ಲಿ ಕರಿದ ಆಹಾರಗಳು. ಯಾವ ಆಹಾರಗಳನ್ನು ಹೆಚ್ಚು ಸೇವಿಸಬಹುದು? ಸೊಪ್ಪುಗಳು, ಸೌತೆಕಾಯಿ, ಕ್ಯಾರೆಟ್, ಟೊಮ್ಯಾಟೊ, ಸಂಪೂರ್ಣ ಧಾನ್ಯಗಳು, ಬೇಳೆಕಾಳುಗಳು, ಮಿತ ಪ್ರಮಾಣದ ಹಣ್ಣುಗಳು. ಕೊನೆಯ ಮಾತು. ಮಧುಮೇಹವು ಭಯಪಡುವ ರೋಗವಲ್ಲ, ಆದರೆ ಅದನ್ನು ನಿರ್ಲಕ್ಷಿಸುವುದು ಅಪಾಯಕಾರಿ. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ವೈದ್ಯರ ಸಲಹೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಮೂಲಕ ಮಧುಮೇಹವನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.